ಇರಾನ್ನ ಜನ ಏನೆಲ್ಲ ಮಾತನಾಡಿದ್ರು ಖಮೇನಿ ಹತ್ಯೆಯಾದ ನಂತರ ಇದೆಲ್ಲದರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮಿಸೈಲ್ಗಳ ಆರ್ಭಟ, ಸಾವು ನೋವು, ರಕ್ತ ಕಣ್ಣೀರು, ಕ್ಷಿಪಣಿಗಳ ಸುರಿಮಳೆ, ಜನವಸತಿ ಕಟ್ಟಡಗಳೇ ಉಡಿಸಾಗಿ ಹೋಗಿದಾವಿವತ್ತು. ಖಮೇನಿ ಹತ್ಯೆ ಬೆನ್ನಲ್ಲೇ ಮಧ್ಯಪ್ರಾಚ್ಯದಲ್ಲಿ ದಾಳಿ ಪ್ರತಿ ದಾಳಿ. ಯುದ್ಧ ಭೂಮಿಯಲ್ಲಿ ಸಿಲುಕಿ ಕನ್ನಡಿಗರು ಪಾಪ ನೆರಳಾಡ್ತಾ ಇದ್ದಾರಲ್ಲಿ. ಪ್ರಾಣ ಉಳಿಸಿಕೊಳ್ಳೋದಕ್ಕೆ ನಮ್ಮ ಭಾರತೀಯರು ಪರದಾಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ದೊಡ್ಡ ಮಟ್ಟದಲ್ಲಿನೇ ನಡೀತಾ ಇದೆ. ಇರಾನ್ನ ಜನ ಏನೆಲ್ಲ ಮಾತನಾಡಿದ್ರು ಖಮೇನಿ ಹತ್ಯೆಯಾದ ನಂತರ ಇದೆಲ್ಲದರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮಿಸೈಲ್ಗಳ ಆರ್ಭಟ, ಸಾವು ನೋವು, ರಕ್ತ ಕಣ್ಣೀರು, ಕ್ಷಿಪಣಿಗಳ ಸುರಿಮಳೆ, ಜನವಸತಿ ಕಟ್ಟಡಗಳೇ ಉಡಿಸಾಗಿ ಹೋಗಿದಾವಿವತ್ತು. ಖಮೇನಿ ಹತ್ಯೆ ಬೆನ್ನಲ್ಲೇ ಮಧ್ಯಪ್ರಾಚ್ಯದಲ್ಲಿ ದಾಳಿ ಪ್ರತಿ ದಾಳಿ. ಯುದ್ಧ ಭೂಮಿಯಲ್ಲಿ ಸಿಲುಕಿ ಕನ್ನಡಿಗರು ಪಾಪ ನೆರಳಾಡ್ತಾ ಇದ್ದಾರಲ್ಲಿ. ಪ್ರಾಣ ಉಳಿಸಿಕೊಳ್ಳೋದಕ್ಕೆ ನಮ್ಮ ಭಾರತೀಯರು ಪರದಾಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ದೊಡ್ಡ ಮಟ್ಟದಲ್ಲಿನೇ ನಡೀತಾ ಇದೆ. ಇರಾನ್